ಹೌದು. ಓ, ಅದನ್ನು ಸೀರಿಯಸ್ ಆಗಿ ಹೇಳ್ಬಿಟ್ರು. ಹೇಳಿ ಸರ್, ನೀವು ನಗಿಸ್ತಾ ಇದ್ರೆ ಹೆಂಗೆ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ನಟ ನಟಿಯರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವರ್ಷದೊಡಕಿನ ಶುಭಾಶಯಗಳು. ಬಾಡು ತಿನ್ಕೊಂಬಂದಿರೋ ಬಂಧು ಬಾಂಧವರಿಗೆ ನಮಸ್ಕಾರ. ಹಾಗೆ ಹೊಸ ಬಾಳಿನ ಹೊಸಲಿಗೆ ಕಾಲಿಡ್ತಿರ್ತಕ್ಕಂತಹ ನಮ್ಮ ಡಾಲಿಬಾಯಿ ಆ್ಯಕ್ಟ್ರಿಗೆ ಹಾಗೆ ಡಾಕ್ಟ್ರಿಗೆ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿ ತುಂಬಿ ಶುಭಾಶಯ ಈ ಒಂದು ವೇದಿಕೆ ಮುಖಾಂತರ. ರುದ್ರಗರುಡ ಪುರಾಣ ಈಗ ತಾನೇ ಟ್ರೈಲರ್ನ ನೋಡಿದ್ರಿ. ತುಂಬ ವಿಭಿನ್ನವಾದಂತಹ ಕಥಾಂತರ ಇರುವಂಥ ಚಿತ್ರ. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇ ಸ್ನೇಹಿತ ಅಂತಾಗಿದ್ದೇನೆ ನಮ್ಮ KS ನಂದೀಶ್ ಅವರು. ನನ್ನ ಗೆಳೆಯನ ಸಿನಿಮಾದಲ್ಲಿ ಮೇಡಮ್ ಹೇಳ್ದಂಗೆ ಒಂದು ವಿಶೇಷ ಪಾತ್ರ, ವಿಭಿನ್ನವಾದ ಪಾತ್ರ, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಯಾಕಂದರೆ ಒಬ್ಬ ಸ್ನೇಹಿತನ ಮಾತ್ರ ಗೊತ್ತಾಗೋದು ಇನ್ನೊಬ್ಬ ಸ್ನೇಹಿತನ ಪೊಟೆನ್ಷಿಯಲ್ ಏನು ಅಂತ. ಯಾಕಂದರೆ ಒಂದೇ ಥರ ಅಥವಾ ಕಾಮಿಡಿಯನ್ನಾಗೆ ನೋಡ್ಕೊಂಡು ಹೋಗೋದ್ರ ಬದಲು ನಿನ್ನ ಹತ್ರ ಬೇರೆ ಥರ ಪಾತ್ರನ ನಾನು ಮಾಡಿಸ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಆ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಗೆಳೆಯನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದೀಶ್ವರ್ ಆ್ಯಕ್ಚುಲಿ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಥರನೇ ಕಾಣಿಸ್ತವ್ರೆ, ಶೇವಿಂಗ್ ಎಲ್ಲ ಮಾಡಿಸಿ. ಆ್ಯಕ್ಚುಲಿ ಡಿಸೆಂಬರ್ಗೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ 2024, ಆದರೆ ನಾವು ಇಲ್ಲೂ ಬಿಟ್ಟು ಕೊಟ್ಟಿಲ್ಲ. 24ನೇ ತಾರೀಕಿಗೆ ರಿಲೀಸ್ ಮಾಡ್ತಾಯಿದ್ದೀವಿ, ಆದರೆ 2025ಕ್ಕೆ. ಸೊ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ವಿಭಿನ್ನವಾದ ಕಥೆನ ನಮ್ಮ ಕನ್ನಡಿಗರು ಯಾವಾಗಲೂ ಎತ್ಕೊಂಡು ಮುದ್ದಾಡಿದ್ದಾರೆ ಸಿನಿಮಾಗಳನ್ನ. ಸೊ ಅದೇ ರೀತಿಯಾಗಿ ಈ ಸಿನಿಮಾನೂ ಕೂಡ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ರಿಷಿ ಸರ್ ಜೊತೆ ಕೆಲಸ ಮಾಡೋದೇ ನನಗೆ ಭಾಳ ಖುಷಿಯಾದ ವಿಷಯ ಇದು. ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀವಿ ನಾವು, ಅದೆಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿ ಮಾಡಿದ್ದೀವಿ. ಅದರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ನೇ ನೋಡೋಣ, ಅದು ರಿಲೀಸ್ ಆದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಮಾತ್ರ ನಿಜವಾಗ್ಲೂ ಒಂದು ವಿಭಿನ್ನವಾದ ಪಾತ್ರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಡಬ್ಬಿಂಗ್ ಮಾಡಬೇಕಾದ್ರೂ ಅವರು ಖುಷಿ ಪಟ್ಟಿದ್ದಾಗಿರ್ಬೋದು, ನಾನು ಖುಷಿ ಪಟ್ಟಿದ್ದಾಗಿರ್ಬೋದು, ಎಲ್ಲ ಇದೆ. ನಾಯಕಿ ಅಯ್ಯೋ ನಾಚ್ಕಂತವ್ರೆ, ಅವರು ಕೂಡ ತುಂಬ ಮುದ್ದಾಗಿದ್ದಾರೆ, ತುಂಬ ಮುದ್ದಾಗಿ ಪಾತ್ರನ ನಿಭಾಯಿಸಿದ್ದಾರೆ. ಸೊ ಕ್ಯಾಮ್ರಾಮನ್ ಅವರಾಗಿರ್ಬೋದು, ಪ್ರತಿಯೊಂದು ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ವರ್ಷದ ಮೊದಲನೇ ತಿಂಗಳಿಂದನೇ ಸಿನಿಮಾಗಳು ಗೆಲ್ಲೋಕೆ ಶುರುವಾಗಿದ್ದಾವೆ. ಸೊ ಡಿಸೆಂಬರ್ ಅಷ್ಟರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗುವಂಥ ಎಲ್ಲ ಸಿನಿಮಾಗಳು ಗೆಲ್ಲಿ. ಹಾಗೆ ನಮ್ಮ ಅಶ್ವಿನಿ ಆರ್ಟ್ ಪ್ರೊಡಕ್ಷನ್ಸ್ನ ನಮ್ಮ ಲೋಹಿತ್ ಸರ್ ಅವರ ಸಿನಿಮಾ ಇದು ಚೊಚ್ಚಲ ಸಿನಿಮಾ. ಈ ಸಿನಿಮಾನು ಗೆದ್ದು ಅವರು ಇನ್ನಷ್ಟು ಸಿನಿಮಾಗಳನ್ನ ಮಾಡುವಷ್ಟು ದುಡ್ಡು ಈ ಸಿನಿಮಾದಿಂದ ಬರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶಿವರಾಜ್ ಅವರೇ. ಈ ಸಿನಿಮಾ ಒಳ್ಳೇದಾಗಲಿ ಅಂತ ನೀವು ಹೇಳಿದಾಗೆ ಈ ಪಾತ್ರದ ಮೂಲಕ ನಿಮ್ಮ ಕರಿಯರ್ಗೂ ಕೂಡ ಒಳ್ಳೇದಾಗಲಿ, ಒಂದು ವರ್ಸಿಟೈಲ್ ಆ್ಯಕ್ಟರ್ ಅನ್ನೋ ಒಂದು ಪದವಿಯನ್ನು ತಾವು ಸ್ವೀಕರಿಸೋ ಹಾಗಾಗಬೇಕು ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.